ಜ್ಞಾನಬಿಂದು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಅಲಂಕಾರಗಳು, ಅವುಗಳ ಅರ್ಥ, ವಿಧಗಳು ಮತ್ತು ಶಬ್ದಾಲಂಕಾರದ ಅರ್ಥ ವಿಧಗಳ ಬಗ್ಗೆ ತಿಳಿದುಕೊಳ್ಳೋಣ. ಅಲಂಕಾರಗಳಂದರೆ ಕನ್ನಡ ಸಾಹಿತ್ಯದಲ್ಲಿ ಕವಿಗಳು ತಮ್ಮ ಕಾವ್ಯದ ಒಂದು ಸೊಬಗನ್ನು ಹೆಚ್ಚಿಸೋದಕ್ಕೋಸ್ಕರ ಬಳಸುತ್ತಿದ್ದಂಥ ಒಂದು ಸಾಧನ ಅಥವಾ ರೂಪವನ್ನು ನಾವು ಅಲಂಕಾರ ಅಂತಂದೇಳ್ಬಿಟ್ಟು ಕರಿತೀವಿ. ಅಲಂಕಾರಗಳಲ್ಲಿ ಪ್ರಮುಖವಾಗಿ 2 ವಿಧಗಳಿವೆ. ಒಂದು ಶಬ್ದಾಲಂಕಾರ ಮತ್ತು ಅರ್ಥಾಲಂಕಾರ. ಶಬ್ದಾಲಂಕಾರದ ಬಗ್ಗೆ ತಿಳಿತಾ ಹೋಗೋಣ. ಶಬ್ದಾಲಂಕಾರ ಅಂತಂದೇಳಿದ್ರೆ ಶಬ್ದಗಳ ಒಂದು ಚಮತ್ಕಾರದಿಂದ ಕಾವ್ಯದ ಒಂದು ಸೊಬಗುಂಟಾದರೆ, ಅಂದರೆ ಆ ಒಂದು ಕಾವ್ಯದಲ್ಲಿ ಬಳಸಲ್ಪಡುವಂಥ ಶಬ್ದಗಳು ಆ ಕಾವ್ಯಕ್ಕೆ ಮೆರಗನ್ನು, ಸೊಬಗನ್ನು ತಂದುಕೊಟ್ರೆ ಅಂಥ ಒಂದು ಅಲಂಕಾರವನ್ನು ನಾವು ಶಬ್ದಾಲಂಕಾರ ಅಂತಂದೇಳ್ಬಿಟ್ಟು ಕರಿತೀವಿ. ಇಲ್ಲಿ ಶಬ್ದಾಲಂಕಾರದಲ್ಲಿ ಅನೇಕ ಬಗೆಗಳಿವೆ. ಅವುಗಳಲ್ಲಿ ಪ್ರಮುಖವಾಗಿ ನಾವು ಪ್ರಾಸ, ಅನುಪ್ರಾಸ, ಯಮಕ ಮತ್ತು ಚಿತ್ರಕವಿತ್ವದ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಪ್ರಾಸಪದ ಅಂದರೆ ಯಾವುದಾದರೊಂದು ಅಕ್ಷರ ನಿಯಮಿತವಾದಂಥ ಒಂದು ಸ್ಥಳದಲ್ಲಿ ಮತ್ತೆ ಮತ್ತೆ ಪುನರಾವರ್ತನೆ ಆದರೆ ಅದನ್ನು ನಾವು ಪ್ರಾಸಪದ ಅಂತ ಕರಿತೀವಿ. ಅಂದರೆ ಒಂದು ನಿರ್ದಿಷ್ಟವಾದಂಥ ಸ್ಥಳದಲ್ಲಿ ಪದೇ ಪದೇ ಒಂದು ಅಕ್ಷರ ಪುನರಾವರ್ತಿತವಾದರೆ ಅದನ್ನು ನಾವು ಪ್ರಾಸಪದ ಅಂತ ಕರಿತೀವಿ. ಪ್ರಾಸಪದದಲ್ಲಿ ಪ್ರಮುಖವಾಗಿ 2 ವಿಧಗಳನ್ನು ನೋಡ್ಬೋದು. ಆದಿಪ್ರಾಸ ಮತ್ತು ಅಂತ್ಯಪ್ರಾಸ ಅನ್ನುವಂಥದ್ದು. ಆದಿಪ್ರಾಸ ಅಂತಂದರೆ ಪದ್ಯದ ಪ್ರತಿಯೊಂದು ಸಾಲಿನಲ್ಲಿ ಮೊದಲನೆಯ ಮತ್ತು ಎರಡನೆಯ ಒಂದು ಅಕ್ಷರ ಅಂದರೆ ಸ್ವರಗಳ ನಡುವೆ ಒಂದೇ ಜಾತಿಯ ವ್ಯಂಜನಾಕ್ಷರ ಪುನರಾವರ್ತಿತವಾದರೆ ಅದನ್ನು ನಾವು ಆದಿಪ್ರಾಸ ಅಂತಂದೇಳಿ ಕರಿತೀವಿ. ಇನ್ನು ಅಂತ್ಯಪ್ರಾಸ ಅಂತಂದರೆ ಪದ್ಯದ ಕೊನೆಯಲ್ಲಿ ಪ್ರತಿಯೊಂದು ಸಾಲಿನಲ್ಲಿಯೂ ಕೂಡ ಪದ್ಯದ ಕೊನೆಯಲ್ಲಿ ಬರುವಂತಹ ಪುನರಾವರ್ತಿತವಾದಂಥ ಒಂದು ಅಕ್ಷರವನ್ನು ನಾವು ಏನಂತ ಕರಿತೀವಿ, ಅಂತ್ಯಪ್ರಾಸ ಅಂತಂದೇಳ್ಬಿಟ್ಟು ಕರಿತೀವಿ. ಇಲ್ಲಿ ಉದಾಹರಣೆ ನೋಡೋದಾದರೆ ಪಾತರಗಿತ್ತಿ ಪಕ್ಕ ನೋಡಿದೇನೆ ಅಕ್ಕ. ಇಲ್ಲಿ ಕ ಮತ್ತು ಕ ಅಂದರೆ ಪ್ರತಿಯೊಂದು ಸಾಲಿನಲ್ಲಿ ಕೊನೆಯ ಅಕ್ಷರ ಏನಾಗಿರ್ತೈತಿ, ಪುನರಾವರ್ತನೆ ಆಗಿರ್ತೈತಿ. ಅಂಥ ಒಂದು ಪದವನ್ನು ನಾವು ಅಂತ್ಯಪ್ರಾಸ ಅಂತಂದೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ಅನುಪ್ರಾಸ. ಯಾವುದಾದ್ರೂ ಒಂದು ಅಕ್ಷರ ಮತ್ತೆ ಮತ್ತೆ ಪುನರಾವರ್ತನೆ ಆದರೆ ಅದನ್ನು ನಾವು ಅನುಪ್ರಾಸ ಅಂತಂದೇಳ್ಬಿಟ್ಟು ಕರಿತೀವಿ. ಇದರಲ್ಲಿ 2 ವಿಧಗಳು, ವೃತ್ತನುಪ್ರಾಸ ಮತ್ತು ಚೇಕಾನುಪ್ರಾಸ. ವೃತ್ತನುಪ್ರಾಸ ಅಂದರೆ 1 ಅಥವಾ 2 ವ್ಯಂಜನ ಅಕ್ಷರ ಪದ್ಯದ ಸಾಲುಗಳಲ್ಲಿ ಮತ್ತೆ ಮತ್ತೆ ಪುನರಾವರ್ತನೆ ಆದರೆ ಅದು ವೃತ್ತನುಪ್ರಾಸ. ಚೇಕಾನುಪ್ರಾಸ ಅಂತಂದಿದ್ರೆ 2 ವ್ಯಂಜನಗಳಿಂದ ಕೂಡಿದಂಥ ಒಂದು ಪದ ಮತ್ತೆ ಮತ್ತೆ ಪುನರಾವರ್ತನೆ ಆದರೆ ಅದು ಚೇಕಾನುಪ್ರಾಸ. ಇಲ್ಲಿ ಉದಾಹರಣೆ ನೋಡಿದಾದರೆ ಲಲಿತ ಲವಂಗಲತ ಪರಿಶೀಲನ ಕೋಮಲ ಮಲಯ ಸಮೀರೆ. ಈ ಒಂದು ಅರ್ಥ ತಂಗಾಳಿ ಬೀಸಿ ತಿನ್ನುವಂಥದ್ದು. ಇಲ್ಲಿ ಲಾ ಎನ್ನುವಂಥ ಒಂದು ಅಕ್ಷರವನ್ನು ಅನೇಕ ಬಾರಿ ಬಳಕೆ ಮಾಡಿದ್ದಾರೆ. ಇದನ್ನೇ ನಾವು ಅನುಪ್ರಾಸ ಅಂತಂದೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ಯಮಕ ಅಂದರೆ ಒಂದೇ ಪದವೇ ಮತ್ತೆ ಮತ್ತೆ ಪುನರಾವರ್ತನೆ ಆದರೆ ಅದು ಯಮಕ. ಅಂದರೆ ಒಂದು ಪದವೇ ಪದ್ಯದ ಆದಿ, ಮಧ್ಯ ಮತ್ತು ಅಂತ್ಯ ಸ್ಥಾನಗಳಲ್ಲಿ ನಿಯಮಿತವಾಗಿ ಏನಾದರೂ ಪುನರಾವರ್ತನೆ ಆದರೆ ಅದು ಯಮಕ. ಉದಾಹರಣೆ ನೋಡೋದಾದರೆ ಯತಿ ಕೆಡುಗು ದುಸ್ಸಂಗದಲ್ಲಿ, ಭೂಪತಿ ಕೆಡುಗು ದುರ್ಮಂತ್ರದಲ್ಲಿ, ವರಸುತ ಕೆಡುಗು ಲಾಲನೆಗಳಲ್ಲಿ, ಕೃಷಿ ಕೆಡುಗು ಉಪೇಕ್ಷೆಯಲ್ಲಿ ಎನ್ನುವಂಥದ್ದು. ಈ ಒಂದು ವಾಕ್ಯದಲ್ಲಿ ಕೆಡುಗು ಎನ್ನುವಂಥ ಪದ ಕರೆಕ್ಟ್ ಒಂದೇ ರೀತಿಯಾದಂಥ ಒಂದು ಸ್ಥಳದಲ್ಲಿ ಪುನರಾವರ್ತನೆಯಾಗಿದೆ. ಇದನ್ನೇ ನಾವು ಏನಂತ ಕರಿತೀವಿ, ಯಮಕ ಅಂತಂದೇಳ್ಬಿಟ್ಟು ಕರಿತೀವಿ. ಇನ್ನು ನೆಕ್ಸ್ಟ್ ಚಿತ್ರಕವಿತ್ವ ಅಂತಂದರೆ ಕೆಲವು ಶಬ್ದಗಳು ಚಮತ್ಕಾರದಿಂದ ಕೂಡಿದಂಥ ಒಂದು ಕುತೂಹಲದ ಒಂದು ಪದ್ಯ ರಚನೆ ಆಗ್ತತಿ. ಅಂದರೆ ಕೆಲವೊಂದು ಕುತೂಹಲಕಾರಿ ಶಬ್ದಗಳನ್ನು ಬಳಕೆ ಮಾಡಿ ಪದ್ಯಗಳನ್ನು ರಚನೆ ಮಾಡ್ತಾರೆ. ಇಂಥ ಒಂದನ್ನೇ ನಾವು ಚಿತ್ರಕವಿತ್ವ ಅಂತಂದೇಳ್ಬಿಟ್ಟು ಕರಿತೀವಿ. ಇದಕ್ಕೆ ಬಂಧ ಎಂದು ಕೂಡ ಕರೆಯಲಾಗುತ್ತದೆ. ಇಲ್ಲಿ ಉದಾಹರಣೆ ನೋಡೋದಾದರೆ ನನಂದನ ನಿನ್ನೊಂದಂದನ ಮೈಮುಂದೆ ನಿಂದುದೆಂದೆ ಮುದದಿ. ಈ ರೀತಿಯಾಗಿ ಆ ಒಂದು ಶಬ್ದಗಳ ಚಮತ್ಕಾರದಿಂದ ಕುತೂಹಲದ ಒಂದು ಪದ್ಯ ರಚನೆ ಆದರೆ ಅಂಥದ್ದನ್ನು ನಾವು ಚಿತ್ರಕವಿತ್ವ ಅಂತಂದೇಳ್ಬಿಟ್ಟು ಕರಿತೀವಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಇದೇ ರೀತಿಯಾಗಿ ಹೆಚ್ಚಿನ ಒಂದು ಮಾಹಿತಿ ಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.